ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಮ್ಯಾನಿಫೆಸ್ಟೇಷನ್ದು ಮನಿ ಅಟ್ರಾಕ್ಷನ್ದು 2 ಸೀಕ್ರೆಟ್ ಮೆಥಡ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೇನೆ ಎಜುಕೇಷನ್ನ ಅಂದರೆ ಕಾನ್ಸಂಟ್ರೇಟ್ ಮಾಡಿ ಎಜುಕೇಷನ್ ಹೇಗೆ ಮಾಡ್ಬೋದು ಅನ್ನೋದ್ರದ್ದು ಮೆಥಡ್ನ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಬಿಕಾಸ್ ಲೈಕ್ ಕಮೆಂಟ್ ಮಾಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಸಿಕ್ಕದಂಗೆ ಆಗುತ್ತೆ. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡೋದಕ್ಕೆ ನನಗೆ ಇದರಿಂದ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ಜ್ಯುವೆಲ್ರಿದೇನು ತೋರಿಸ್ತಾ ಇಲ್ಲ, ಬರೀ ಮ್ಯಾನಿಫೆಸ್ಟ್ ಬಗ್ಗೆನೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬರೀ ಜ್ಯುವೆಲ್ರಿದು ತೋರಿಸ್ತೀನಿ, ಓಕೆನಾ? ಸೊ ಬಿಕಾಸ್ ಏನಾಗುತ್ತೆ ಅಂದರೆ ಜ್ಯುವೆಲ್ರಿದು ಇದು 2 ಕಂಬೈಂಡ್ ಮಾಡಿ ಹಾಕಿದಾಗ ಕೆಲವ್ರಿಗೆ ಇಷ್ಟ ಇರುತ್ತೆ ಜ್ಯುವೆಲ್ರಿ ನೋಡೋದು, ಮ್ಯಾನಿಫೆಸ್ಟ್ದು ಇಷ್ಟ ಆಗಲ್ಲ. ಸೊ ಎಲ್ಲ ಸ್ಕಿಪ್ ಮಾಡಿ ನೋಡೋದ್ರಿಂದ ನಮ್ಮದು ರೀಚ್ ಡೌನ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದೇ ಸಪ್ರೇಟ್ ವೀಡಿಯೋ ಮಾಡೋಣ, ಇದನ್ನೇ ಸಪ್ರೇಟ್ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಬಿಕಾಸ್ ನನಗೂ ಗೊತ್ತಾಗಬೇಕು. ಇಲ್ಲ ಎರಡೂ ಸೇರಿ ನಾನು ಹಾಕ್ಲಾ ಅಥವಾ 2 ಸಪ್ರೇಟಾಗಿ ಮಾಡಲಾ ಅಂತ ನನಗೆ ಬೇಕಾಗಿದೆ. ನಿಮ್ಮಿಂದನೇ ಇನ್ಫಾರ್ಮೇಷನ್ ಬೇಕು ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ನಂಗೆ ಒಂಚೂರು ಮಾಹಿತಿ ಕೊಡಿ, ಓಕೆನಾ? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಮನಿನ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಬೇಸಿಕ್ ಮೆಥಡ್ ಯಾವುದು ನಾವು ತಗೋಬೇಕು, ಫಸ್ಟ್ ಸ್ಟೆಪ್ಸ್ ಯಾವುದು ನಾವು ಫಾಲೋ ಮಾಡಬೇಕು ಅನ್ನೋದ್ರದ್ದು ಮೆಥಡ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ದಟ್ ನಿಮ್ಗೆ ಇದರಿಂದ ಅರ್ಥ ಆಗಲಿ ಅಂತ ನಾನು 2 ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಅಂತ. ಸೊ ಬನ್ನಿ ಹಾಗೆ ಹೇಳ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಮನಿ ಇದರಲ್ಲಿ ಮ್ಯಾನಿಫೆಸ್ಟೇಷನಲ್ಲಿ ಮನಿನ ಅಟ್ರ್ಯಾಕ್ಟ್ ಮಾಡುವ 2 ಸೀಕ್ರೆಟ್ಸ್ ಮೆಥಡ್ಸ್ನ ನಾನು ಇವತ್ತಿನ ವ್ಲಾಗ್ನಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅಂದರೆ ದುಡ್ಡನ್ನ ನಾವು ಅಟ್ರ್ಯಾಕ್ಟ್ ಮಾಡೋದು 2 ವಿಧಾನದಲ್ಲಿ ನಾನು ನಿಮ್ಮ ಹತ್ರ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ. ಸೊ ಈಸಿ ಆಗಲಿ ಅಂತ. ಸೊ ಫಸ್ಟ್ನೇದೇನು ಅಂದರೆ ವಿಷನ್ ಬೋರ್ಡ್ ಅಂತ, ಆಯಿತಾ? ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. ನಿಮ್ಮ ಗೋಲ್ ಅಂದರೆ ನಿಮ್ಮ ಒಂದು ಗುರಿಯನ್ನು ಬರೀಬೇಕಾಗತ್ತೆ. ಸೊ ವಿಷನ್ ಬೋರ್ಡ್ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಮ ಒಂದು ಗುರಿನ ನೀವು ಬರೀಬೇಕಾಗತ್ತೆ. ಸೊ ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ಏನು ಗೊತ್ತಾ, ನಾನು ಹೇಳಿದ್ನಲ್ಲ ವಾಟರ್ ಮ್ಯಾನಿಫೆಸ್ಟೇಷನ್ ಇದೆ, ಬೇರೆ ಬೇರೆ ಟೈಪಲ್ಲಿ ಮಾಡ್ಬೋದಲ್ಲ. ಸೊ ಅದರಲ್ಲಿ ಒಂದು ಮೆಥಡ್ ಏನು ಅಂದರೆ ಬರೆದ್ಬಿಟ್ಟು ಮಾಡೋದು. ಅಂದರೆ ಒಂದು ವೈಟ್ ಶೀಟ್ ತಗೊಳ್ಳಿ, ಇದು A4 ಶೀಟಾರ ತಗೊಳ್ಳಿ, ಇಲ್ಲ ರೂಲ್ಡ್ ಶೀಟ್ ಯಾವ್ದಾರ ಆಯಿತು, ಅನ್ರೋಲ್ಡ್ ಇಲ್ಲ ರೂಲ್ಡ್ ಶೀಟ್ ಯಾವ್ದಾರ ಆಯಿತು. ಸೊ ನೀವೇನು ಮಾಡಬೇಕು ಅಂದರೆ ಅದರಲ್ಲಿ ನಿಮ್ಮ ಒಂದು ಗುರಿನ ಬರೀಬೇಕಾಗತ್ತೆ. ನಿಮ್ಮ ಒಂದು ಗೋಲ್ ಅಂದರೆ ನಿಮ್ಗೇನು ಕನಸಿದೆ, ನಿಮಗೆ ಯಾವುದ್ರ ಬಗ್ಗೆ ಯಾರ ಬರಿಬೋದು. ಮ್ಯಾನಿಫೆಸ್ಟ್ ಅಂದರೆ ಯಾವುದ್ರ ಬೇಕಾದ್ರೆ ಬರಿಬೋದು, ಎಜುಕೇಷನ್ ಬಗ್ಗೆನೂ ಬರಿಬೋದು, ಮತ್ತು ನಿಮಗೆ ದುಡ್ಡು ಹಣ ಸೇರ್ಬೇಕಾದ್ರೆ ಅದನ್ನು ಬರಿಬೋದು, ಮತ್ತು ಗೋಲ್ಡ್ ತೊಗೋಬೇಕಾದ್ರೆ ಅದ್ರದ್ದು ಬರಿಬೋದು. ಸೊ ಆ ಥರ ಕಾರ್ ತೊಗೋಬೇಕಾದ್ರೆ ಕಾರು, ಮನೆ, ಸೈಟ್, ಆ ಥರ ನಿಮ್ಮ ಇಷ್ಟ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಗುರಿ, ನಿಮ್ಗೇನು ಆಸೆ ಇದೆ ಅದನ್ನು ನೀವು ಬರಿಬೇಕಾಗತ್ತೆ, ಓಕೆನಾ? ಸೊ ಆ ಥರ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಯಾವುದೇ ಒಂದು ನೀವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಅಟ್ ಅ ಟೈಮ್ 1 ವಿಶ್ನ ಮಾತ್ರ ನೀವು ಫಸ್ಟ್, ಅಂದರೆ ನಾನು ಹೇಳೋದು ಅದು ಫುಲ್ಫಿಲ್ ಆಗೋವರೆಗೂ 1 ವಿಶ್ ಮಾತ್ರ ನೀವು ಕೇಳ್ಕೋಬೇಕು. ಯಾಕೆ ಅಂದರೆ ಇವಾಗ ನೀವು ನೋಡಿದ್ರಿ ಅಲ್ವಾ, ನಾನು ಒಂದು ಗಾಜಿನ ಲೋಟದಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿ 1.5 ತಿಂಗಳಲ್ಲಿ ನಾನು ಗೋಲ್ಡ್ದು ಕಿವಿಯೋಲೆ ತೊಗೊಂಡೆ. ಅದು ಲಾಸ್ಟ್ ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಲ್ವಾ. ಸೊ ಆ ಥರ. ಸೊ ಅದೇನು ಅಂದರೆ ನಾವು ಒಂದು ವಿಶ್ನ ನಾವು ಕೇಳಬೇಕಾದ್ರೆ ಬೇರೆದು 2-3 ಕಡೆ ನಮ್ಮ ತಲೆಯಲ್ಲಿ ಓಡಬಾರ್ದು. ಬಿಕಾಸ್ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವೊಂದು ಹೋಟೆಲ್ಗೆ ಹೋಗ್ತೀರಾ ಅಂದ್ಕೊಳ್ಳಿ. ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಹೋಗ್ತೀರಾ, ಡಿನ್ನರ್ಗೋ ಏನಕ್ಕಾರ ಅಂದರೆ ಏನಾರು ತಿನ್ನೋಕ್ಕೆ ಅಂತ ಹೋಗ್ತೀರಾ ಅಂದ್ಕೊಳ್ಳಿ. ಸೊ ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡ್ತೀರಾ, ಫಸ್ಟು ಒಂದು ಫ್ರೈಡ್ ರೈಸ್ ಕೊಡಿ ಅಂತ ಆರ್ಡರ್ ಮಾಡ್ತೀರಾ. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ, ಒಂದು 5 ನಿಮಿಷ ಆದಮೇಲೆ ನಿಮಗೆ ಕನ್ಫ್ಯೂಸಿಂಗ್ ಮೈಂಡ್ ಆಗಿಬಿಡುತ್ತೆ. ಅಯ್ಯೋ, ಅದು ಫ್ರೈಡ್ ರೈಸ್ಗಿಂತ ನನಗೆ ಪಿಜ್ಜಾ ಬೇಕಿತ್ತು, ಪಿಜ್ಜಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ವೇಟರ್ನ ಕರೆದುಬಿಟ್ಟು ನನಗೆ ಪಿಜ್ಜಾದು ಬೇಕು, ಅದು ಬೇಡ ಅಂತೀರಾ. ಆಲ್ರೆಡಿ ಅವನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾನೆ. ಅರ್ಥ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಅದು ಸ್ಟಾರ್ಟ್ ಆಗೋಗಿರುತ್ತೆ, ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಅದನ್ನು ಫ್ರೈಡ್ ರೈಸ್ ಮಾಡೋದಕ್ಕೆ, ಓಕೆನಾ? ಅಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ನಿಮ್ಮ ಒಂದು ವಿಶ್ನ ನೀವು ಯಾವಾಗ ಯೂನಿವರ್ಸ್ ಮುಂದೆ ಇಡ್ತೀರೋ ಅದು ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅಂದರೆ ನಿಮ್ಮ ಒಂದು ವಿಶ್ನ ಅದು ಅಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ತಕ್ಷಣ ನೀವೇನು ಮಾಡ್ತೀರಾ, ನಿಮ್ಮ ಮೈಂಡಲ್ಲಿ ಇವಾಗ ನೀವೊಂದು ಗೋಲ್ಡದು ತೊಗೋಬೇಕು ಅಂದ್ಕೊಂಡಿರ್ತೀರಾ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ತಕ್ಷಣ ನೀವೇನು ಮಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಬೇರೆ ಥಾಟ್ ಬರುತ್ತೆ, ಅಯ್ಯೋ ನಾನು ಸೈಟ್ ತೊಗೋಬೇಕು ಅಂತ. ಸೊ ನಿಮ್ಮ ಮೈಂಡಲ್ಲಿ ಅದು 2-3 ವಿಚಾರ ಬಂದಾಗ ಕನ್ಫ್ಯೂಸ್ ಆಗಿಬಿಡುತ್ತೆ ಅದು.
ಸೊ ವೇಟರ್ಗೆ ಕರೆದ್ಬಿಟ್ಟು ನನಗೆ ಪಿಜ್ಜಾ ಬೇಕು ಅಂತಾನೆ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಒಂದು 5 ನಿಮಿಷ ಬಿಟ್ಟು, ಅಯ್ಯೋ ಪಿಜ್ಜಾ ಬೇಡ, ನಂಗೆ ತುಂಬ ಅರ್ಜೆಂಟ್ ಇದೆ, ಇಲ್ಲಿರೋದೇ ಯಾವ್ದಾರ ಒಂದು ಕೊಟ್ಬಿಡಿ ಅಂತ. ಸೊ ನಿಮಗೆ ಚೆನ್ನಾಗಿ ಬಂದು ರೆಡಿ ಆಗಬೇಕಾಗಿರೋ ವಸ್ತುನೂ ನಿಮಗೆ ಸಿಗಲ್ಲ ಅವಾಗ ಏನಾಗುತ್ತೆ ಅಂದರೆ ಯಾವುದೋ ಒಂದು ಸಿಗುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಯೂನಿವರ್ಸು ನಿಮಗೆ ಇನ್ನೂ ಚೆನ್ನಾಗಿರೋದು ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ, ನೀವು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳಿದಾಗ ಅದು ಕನ್ಫ್ಯೂಸಿಂಗ್ ಮೈಂಡ್ ಆಗಿಬಿಡುತ್ತೆ. ಆವಾಗ ಸರಿಯಾಗಿ ನಿಮಗೆ ಅದು ಸಿಗಲ್ಲ. ಸೊ ನಂದು ನೋಡಿ, ನಾನೊಂದು ಗೋಲ್ಡದು ತೊಗೋಬೇಕು ಅಂತ ನೀರು ಕುಡಿತಾ ಇದ್ದೆ, 1.5 ತಿಂಗಳವರೆಗೂ ಮಾಡಿದೆ ಫ್ರೆಂಡ್ಸ್. ಅದ್ರ ಮಧ್ಯದಲ್ಲಿ ನನ್ನ ಒಂದು ತಲೆಯಲ್ಲಿ ಬೇರೆ ವಿಚಾರ ಇರಲಿಲ್ಲ. ಸೊ ನಂದು ಟಾರ್ಗೆಟ್ ಎಲ್ಲ ನಾನು ಗೋಲ್ಡ್ದು ಕಿವಿ ಒಲೆ ತೊಗೋಬೇಕು ಅಂತಲೇ ಟಾರ್ಗೆಟ್ ಮಾಡಿದ್ದು. ನನಗೆ ಕರೆಕ್ಟಾಗಿ ಅಷ್ಟೇ ಅಮೌಂಟ್ ಸಿಕ್ಕಿತ್ತು ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ಹೆಂಗೆ ಹೇಳಿ, ಅಷ್ಟೇ 8 ಗ್ರಾಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಮೌಂಟ್ ಕಲೆಕ್ಟ್ ಆಯಿತು ನನ್ನ ಹತ್ರ. ಅದು ನಿಜವಾಗ್ಲೂ ಅವತ್ತು ರಾಘವೇಂದ್ರ ಟೆಂಪಲ್ಗೆ ಹೋಗಿದ್ದೆ ನಾನು ಗುರುವಾರ. ರಾಘವೇಂದ್ರ ಟೆಂಪಲ್ಗೆ ಹೋಗ್ಬಿಟ್ಟು ನಾನು ಕೇಳ್ಕೊಂಡೆ ಅಷ್ಟೇ. ಜಸ್ಟ್ ನಿಮಗೆ ಗೊತ್ತಲ್ಲ, ನಾನು ಸಾಯಿಬಾಬಾ, ರಾಘವೇಂದ್ರ, ಲಕ್ಷ್ಮೀದೇವ್ರದ್ದು ತುಂಬ ಆರಾಧನೆ ಮಾಡ್ತಾ ಇರ್ತೀನಿ. ಸೊ ಜಸ್ಟ್ ನಾನು ದೇವ್ರ ಹತ್ರ ಕೇಳ್ಕೊಂಡೆ. ಅಂದರೆ ನಾನು ಏನಂತ ಕೇಳ್ಕೊಂಡೆ ಅಂದರೆ, ನನಗೆ ದುಡ್ಡು ಜಾಸ್ತಿ ಸಿಗಂಗೆ ಮಾಡು ದೇವ್ರೆ ಅಂತ. ನಿಮಗೆ ಇಮ್ಯಾಜಿನು ಮಾಡೋಕ್ಕಾಗಲ್ಲ, ಅವತ್ತೇ ನನಗೆ ದುಡ್ಡು ಬಂದು ಸೇರಿತು. ಯಾರೋ ಕೊಡಬೇಕಾಗಿರೋ ದುಡ್ಡು ಬಂದು ನನ್ನ ಒಂದು ಅಕೌಂಟಲ್ಲಿ ಬಂದು ಸೇರಿತು. ಅದೆಲ್ಲ ದೇವರ ಕೃಪೆ ಅನ್ಬೋದು. ಅದು ಏನು ಅಂದರೆ ಫ್ರೆಂಡ್ಸ್, ಯೂನಿವರ್ಸ್ಗೆ ನಾನು ಕೇಳ್ಕೊತಾ ಇದ್ದೆ 8 ಗ್ರಾಮ್ದು ಚಿನ್ನದ ಕಿವಿ ಓಲೆ ತಗೊಂಡಿದ್ದೀನಿ ಅಂತ. ಸೊ ಕರೆಕ್ಟಾಗಿ ಅದು ಎಷ್ಟು 8 ಗ್ರಾಮ್ಗೆ ಎಷ್ಟು ದುಡ್ಡು ಅಮೌಂಟ್ ಅಡ್ಜಸ್ಟ್ ಆಗಬೇಕು ಅಷ್ಟೇ ದುಡ್ಡು ಬಂದಿತ್ತು. ಸೊ ಒಂಥರ ಮಿರಾಕಲ್ಲೇ ಅನ್ಬೋದು. ಈ ಥರ ಎಲ್ಲ ನಡೆಯುತ್ತೆ. ಬಟ್ ನೀವೇನು ಗೊತ್ತಾ, ಪಾಸಿಟಿವ್ ಆಗಿ ಯಾವಾಗಲೂ ಟ್ರಸ್ಟ್ ಮಾಡಬೇಕು, ನೀವು ನಂಬಿಕೆ ಇಡಬೇಕು. ಸೊ ನೀವು ಒಂದನ್ನು ಕೇಳ್ಕೊಂಡಾಗ 2-3 ವಿಚಾರ ನಿಮ್ಮ ಮೈಂಡಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಕನ್ಫ್ಯೂಸಿಂಗ್ ಮೈಂಡ್ ಆಗುತ್ತೆ. ಸೊ ಆಮೇಲೆ ಆ ವೇಟರ್ ಏನು ಮಾಡ್ತಾನೆ ಹೇಳಿ, ಯಾವುದು ಸಿಗುತ್ತೋ ಅದನ್ನೇ ತೊಗೊಂಬಂದು ಕೊಡ್ತಾನೆ. ಅದು ಫ್ರೆಶ್ ಆಗೂ ಇರಲ್ಲ, ಏನೋ ಬಿಸಿನೂ ಇರಲ್ಲ, ಅದನ್ನೇ ತಿನ್ನಬೇಕಾಗತ್ತೆ ಅವರು. ಅವ್ರಿಗೆ ಒಳ್ಳೆ ಫುಡ್ಡೇ ರೆಡಿ ಆಗ್ತಾಯಿತ್ತು. ಅದನ್ನು ಮಿಸ್ ಮಾಡಿಕೊಂಡು ಯಾವುದೋ ಒಂದು ತಿಂದರು. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಿಮಗೆ ಒಂದು ಥಾಟ್ ಆಗ್ತೀರಾ ಅಂದ್ಕೊಡಿ ಯೂನಿವರ್ಸ್ಗೆ. ಸೊ ಅದನ್ನು ಫುಲ್ಫಿಲ್ ಆಗೋವರೆಗೂ ಬೇರೆದು ಕೇಳಕ್ಕೆ ಹೋಗಬೇಡಿ. ಅದು ಸಿಕ್ಕಿದ ಮೇಲೆ ಬೇರೆ ವಿಷಯನ ಕೇಳಿ. ನಾನು ಅದಕ್ಕೆ ತಾನೇ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದೆ ಅಲ್ಲ ನಿಮಗೆ. ಸೊ ನಾನು ಇವಾಗ ಈ ಚೀಟಿನ ತೆಗ್ದು ನಾನು ಬೇರೆ ಮಾಡ್ಕೋತೀನಿ ಅಂದೆ. ಯಾಕೆ ಅಂದರೆ ಅದು ವಿಷಯ ಪೂರ್ತಿ ಆದಮೇಲೆ ಇನ್ನೊಂದು ಕೇಳಬೇಕು ನಾವು ಅಂತ ಅರ್ಥ ಇದ್ರದ್ದು. ಓಕೆನಾ? ಸೊ ನಿಮ್ಗೆ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನನ್ನ ವೀಡಿಯೋಸ್ನ ಕಂಟಿನ್ಯೂಸ್ ಆಗಿ ನೀವು ನೋಡ್ಕೊಂಡು ಬಂದಿದ್ರೆ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿರುತ್ತೆ ನಾನು ಏನರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಸೊ ಆ ಥರ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ ಒಂದು ವಿಷ್ನ ನಾವು ಯೂನಿವರ್ಸ್ ಮುಂದೆ ಇಟ್ಟಾಗ ಅದು ಫುಲ್ಫಿಲ್ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಅದು ಬಿಟ್ಬಿಟ್ಟು ನೆಗೆಟಿವ್ ಆಗಿ ಅಯ್ಯೋ ಸಿಗುತ್ತೋ ಇಲ್ವೋ ಅಂದರೆ ಸಿಗಲ್ಲ ಅದು. ಸೊ ನೀವೇನು ಮಾಡಬೇಕು ಅಂದರೆ, ನೀವು ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡೋದು ಅಂತಾರೆ ನೋಡಿ, ಆ ಥರ ಇದು. ಆಯಿತಾ? ನಿಮ್ಮ ಒಂದು ಪ್ರಯತ್ನ ನೀವು ಮಾಡ್ತಾ ಇರಬೇಕು, ಬಟ್ ನಿಮ್ಮ ಮೈಂಡಲ್ಲೆಲ್ಲ ಬರೆಯೋದೇ ಇರಬೇಕು. ಸೊ ನಾನು ಇವತ್ತು ನಿಮಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಹೇಳ್ತಾ ಇಲ್ಲ, ಬರೆಯೋದ್ರದ್ದು ಟೆಕ್ನಿಕ್ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಸೊ ಫಸ್ಟ್ ನೀವೇನು ಮಾಡಿ ಅಂದರೆ, ಒಂದು ಪೇಪರು ಮತ್ತು ಒಂದು ಪೆನ್ ತಗೊಳ್ಳಿ. ನೀವು ಯಾವ ಪೆನ್ನು ತೊಗೋಬೇಕು ಅಂದರೆ, ಬ್ಲೂ ಕಲರ್ ಇಂಕ್ ಪೆನ್ನು ತೊಗೊಳ್ಳಿ. ಬ್ಲೂ ಕಲರ್ ಇಂಕ್ದು ಪೆನ್ ತೊಗೊಂಡು ಒಂದು ಚೀಟಿನಲ್ಲಿ ಬರೆದ್ಬಿಡಿ ನಿಮ್ಮ ವಿಶ್ ಏನಿದೆ, ವಿಷನ್ ಬೋರ್ಡ್ ಅದು. ಆಯಿತಾ? ಬರೆದ್ಬಿಟ್ಟು ನೀವೇನು ಮಾಡಿ ಅಂದರೆ, ಫುಲ್ಲು ಓದಿ, ಡೀಟೇಲಾಗಿ ನೀವೇನೇನು ಬರೆದಿದ್ದೀರಾ ಅಂತ ಓದಿ. ಅದನ್ನು ಒಂದು ಸ್ಟೋರಿ ಥರನೇ ಬರೆದ್ಬಿಡಿ ಬೇಕಾರೆ. ನನಗೆ ಈ ಥರ ಗೋಲ್ಡದು ತೊಗೊಂಡಿದ್ದೀನಿ ನಾನು ಬರೀ ಗೋಲ್ಡೇ ಬರೋದು ನನ್ನ ತಲೆಯಲ್ಲಿ. ಸೊ ನೀವೊಂದು ಕಾರ್ ನೋಡಿರ್ತೀರ ಅಂದ್ಕೊಳ್ಳಿ, ಇಲ್ಲ ಎಜುಕೇಷನ್ ಬಗ್ಗೆ ಅಂದರೆ ನೀವು ಏನು ಬರೀರಿ ಅಂದರೆ, ನಾನು ಈ ಥರ ಓದ್ತಾ ಇದ್ದೀನಿ. ನಂದು ಎಕ್ಸಾಮಲ್ಲಿ ನನಗೆ ತುಂಬ ಈಸಿಯಾಗಿರೋ ಕ್ವೆಶನ್ಸೇ ಬಂದಿದೆ. ಆ ಕ್ವೆಶನ್ಸ್ ಎಲ್ಲ ನನಗೆ ಆನ್ಸರ್ಸು ನನಗೆ ಗೊತ್ತಿದೆ. ಅದು ನನಗೆ ತುಂಬ ಈಸಿ ಇದೆ. ಎಕ್ಸಾಮಲ್ಲಿ ಬಂದಿರೋ ಕ್ವೆಶನ್ ಪೇಪರು ತುಂಬ ಈಸಿಯಾಗಿ ಬಂದಿರೋದು. ನನಗೆಲ್ಲ ಆನ್ಸರು ಗೊತ್ತು. ನನಗೆ ತುಂಬ ಇಷ್ಟ ಆಗ್ತಿದೆ ಬರೆಯೋದಕ್ಕೆ. ತುಂಬ ಚೆನ್ನಾಗಿ ನಾನು ಸ್ಕೋರ್ ಮಾಡ್ತೀನಿ, ಚೆನ್ನಾಗಿ ನನಗೆ ಮೆಮೊರೈಸ್ ಆಗ್ತಾಯಿದೆ ಎಲ್ಲನೂ ಅಂತ. ಆ ಥರ ಒಂದು ಥಾಟ್ ಇದು ಮಾಡಿಕೊಂಡು, ಅಂದರೆ ಥಿಂಕ್ ಮಾಡಿಕೊಂಡು ಬರೆದ್ಬಿಡಿ ಅದರಲ್ಲಿ. ಎಕ್ಸಾಮ್ ಬಗ್ಗೆ ಅಂದರೆ ಎಜುಕೇಷನ್ ಬಗ್ಗೆ ಕೆಲವ್ರು ಕೇಳ್ತಾರಲ್ಲ, ಸೊ ಅದ್ರದ್ದು ಹೇಳ್ತಾ ಇರೋದು. ಸೊ ದುಡ್ಡು ಬೇಕು ಅಂದರೆ ನಿಮ್ಗೆ ಇಷ್ಟು ಅಮೌಂಟು ನಿಮಗೆ ಸಿಕ್ಕಿದೆ ಅಂತ ಬರೀರಿ. ಯಾವಾಗಲೂ ಅಷ್ಟೇ ಪ್ರೆಸೆಂಟ್ ಟೆನ್ಸಲ್ಲೇ ಬರೀಬೇಕು ನೀವು. ಸೊ ನೀವೇನು ಮಾಡಿ ಅಂದರೆ, ನನಗೆ ಇಷ್ಟು ಅಮೌಂಟು ನನಗೆ ಸಿಕ್ಕಿದೆ, ತುಂಬಾ ಥ್ಯಾಂಕ್ಸ್ ಯೂನಿವರ್ಸ್ ಅಂತ. ಓಕೆನಾ? ಸೊ ಆ ಥರ ಒಂದು ವಿಷನ್ ಬೋರ್ಡ್ ಅದನ್ನು ಬರೆದ್ಬಿಟ್ಟು ಏನು ಮಾಡಿ ಅಂದರೆ, ವಿಷನ್ ಅಂದರೆ ನಿಮ್ಮ ಕಣ್ಣು ಮುಂದೆ ಅದನ್ನು ಇಟ್ಕೊಳ್ಳಿ. ನಿಮ್ಮ ಒಂದು ಕಣ್ಣು ಮುಂದೆ ಇಟ್ಕೊಂಡು ಅದನ್ನು ಓದಬೇಕಾಗತ್ತೆ. ಒಂದು 21 ಸಲ ಓದ್ಕೊಳ್ಳಿ ಕಂಟಿನ್ಯೂಸ್ ಆಗಿ. ನಾನು ನಿಮಗೆ ತುಂಬಾ ಒಳ್ಳೆ ಟ್ರಿಕ್ ಹೇಳ್ಕೊಡ್ತೀನಿ. ಏನು ಅಂದರೆ, ಬೆಸ್ಟ್ ಇದು ಏನು ಅಂದರೆ,
ಬೆಳಗ್ಗೆ 11:11 ಅದು ಮ್ಯಾನಿಫೆಸ್ಟ್ ನಂಬರ್, ಅದು ಸೀಕ್ರೆಟ್ ನಂಬರ್ ಆಯಿತಾ. ಅದು ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಲ್ಲ ಅದು. ಸೊ ಅದೆಲ್ಲ ಗೊತ್ತಿರೋರು ಅವರವರೇ ಮಾಡ್ಕೋತಾರೆ. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನು ಅಂದರೆ 11:11 ಬೆಳಗ್ಗೆ ಟೈಮ್ ಫಿಕ್ಸ್ ಮಾಡಿಬಿಡಿ, ಬೇಕಾದ್ರೆ ಅಲಾರಾಮಲ್ಲೇ ಸೆಟ್ ಮಾಡ್ಕೊಂಬಿಡಿ. 11:11ಕ್ಕೆ ಆ ಪೇಪರ್ ಏನು ಬರೆದಿರ್ತೀರಾ 11:11ಕ್ಕೆ ತಕ್ಷಣ ಸಿಗಂಗೆ ಇಟ್ಕೊಂಡಿರಿ, ಒಂದು ಪಾಕೆಟಲ್ಲಿ ಇಟ್ಕೊಂಡಿರಿ. ತಕ್ಷಣ 11:11 ಆದ ತಕ್ಷಣ ಅದನ್ನ ಇಟ್ಕೊಂಡು ಓದ್ಬಿಡಿ. ಆ ಟೈಮಲ್ಲಿ ಯೂನಿವರ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ ಆ ಟೈಮು, ಇದರಲ್ಲಿ ನಾವು ಕೇಳ್ಕೊಂಡ್ರೆ. ಮತ್ತು ಸಾಯಂಕಾಲ ನಿಮ್ಗೆ ಹೇಳಿದ್ನಲ್ಲ ಗೋಧೂಳಿ ಸಮಯ ತುಂಬ ದಿ ಬೆಸ್ಟ್ ಟೈಮು, 5:15 ಟೈಮು, ಅವಾಗೊಂದು ಸಲ ಓದ್ಕೊಳ್ಳಿ. ಮತ್ತು ರಾತ್ರಿ 11:11ಕ್ಕೆ. ಸೊ ದಿನದಲ್ಲಿ 2 ಸಲ ಬರುತ್ತೆ, 11:11 11:11, 11 ಗಂಟೆ 11 ನಿಮಿಷ ಅಂತ ಅರ್ಥ, ಓಕೆನಾ. ಸೊ ಅದಾಗೆ ಅದು ಕಾಣಿಸಿದ್ರೆ ಏಂಜಲ್ ನಂಬರ್ ಅಂತಾರೆ. ಫಾರ್ ಎಕ್ಸಾಂಪಲ್ ಯಾರ್ದಾರ ಒಂದು ಮನೆ ನಂಬರ್ ನಿಮಗೆ ಸಡನ್ನಾಗಿ ಕಾಣಿಸುತ್ತೆ, ಕಾರಲ್ಲಿ ಹೋಗ್ತಿರ್ತೀರ, ಯಾವ್ದಾರ ಒಂದು ನಂಬರು ನೀವು 11 ಅನ್ನೋದನ್ನು ನೋಡ್ತೀರಾ. ಸೊ ಅದೆಲ್ಲ ಏನು ಅಂದರೆ ನೀವೇನು ಕೇಳ್ಕೊತಾ ಇದ್ದೀರಾ ಅದು ಫುಲ್ಫಿಲ್ ಆಗೋ ಟೈಮ್ ಬಂತು ಅಂತ. ನಾನು ನಿಮಗೆ ಒಂದು ವಿಡಿಯೋದಲ್ಲೂ ತೋರಿಸಿದ್ದೀನಿ, ನಮ್ಮ ಪೂರ್ವಜರು ದೇವಿ ಕೃಪೆ ಅದೆಲ್ಲ ನಮಗೆ ಒಲಿಬೇಕಾದ್ರೆ 1111 ಅನ್ನೋದನ್ನು ತೋರಿಸುತ್ತೆ ಅಂತ. ಸೊ ಅದಾಗೆ ಇದು ಬರೋದು ಈ ಥರ. ಬಟ್ ನೀವು ಎಫರ್ಟ್ ಹಾಕಬೇಕು ಅಂದರೆ ಈ ಥರ ಮಾಡಿ, 11:11ಕ್ಕೆ ನೋಡ್ಕೊಳ್ಳಿ ಅಷ್ಟೇ. 11:11ಕ್ಕೆ ಆ ಪೇಪರ್ ಇಟ್ಕೊಂಡು ಓದಿ. ನೀವೇನು ನಿಮ್ಮ ಒಂದು ವಿಶ್ ಬರೆದಿರ್ತೀರ ಅದನ್ನು ಓದ್ಕೊಳ್ಳಿ ಜೋರಾಗಾರ ಓದಿ, ಇಲ್ಲ ಮನಸ್ಸಲ್ಲಾರ, ಬಟ್ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಹೇಳ್ಕೋಬೇಕಾಗತ್ತೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಇದನ್ನು ವಿಷನ್ ಬೋರ್ಡ್ ಅಂತಾರೆ. ಸೊ ಅದನ್ನು ನೀವು ಎಷ್ಟು ಸಲ ಹೇಳ್ಕೋಬೇಕಂದ್ರೆ ಒಂದು 21 ಟೈಮ್ಸ್ ಹೇಳ್ಕೋಬೇಕು. ನೀವು ಸ್ಟಾರ್ಟ್ ಮಾಡಬೇಕಾದ್ರೆ 11:11ಕ್ಕೆ ಸ್ಟಾರ್ಟ್ ಮಾಡಿ, ಎಂಡ್ ಯಾವಾಗಾದರೂ ಪರವಾಗಿಲ್ಲ, ಬಟ್ ಹೇಳಬೇಕಾದ್ರೆ 11:11ಕ್ಕೆ ಇರಬೇಕದು, ಓಕೆನಾ. ಸೊ ಎರಡನೇದು ನೋಡಿ ಫ್ರೆಂಡ್ಸ್, ಡೊನೇಟ್ ಮಾಡಬೇಕು ಅಂದರೆ ಚಾರಿಟಿ ಮಾಡಬೇಕು, ಅದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಸೊ ಎರಡನೇದು ಏನು ಗೊತ್ತಾ ಫ್ರೆಂಡ್ಸ್, ಚಾರಿಟಿ ಮಾಡಬೇಕು. ಯಾವಾಗ ನಾವು ಚಾರಿಟಿ ಮಾಡ್ತೀವಿ ಆವಾಗಲೇ ನಮಗೆ ಅದಕ್ಕಿಂತ ಡಬಲ್ ದುಡ್ಡು ಸಿಗೋದಕ್ಕೆ ಸಾಧ್ಯ. ಇದು ತುಂಬ ನಿಜವಾಗ್ಲೂ ಇದು ಸತ್ಯ ಘಟನೆನೇ ಇದು. ಬಿಕಾಸ್ ಏನು ಗೊತ್ತಾ ಫ್ರೆಂಡ್ಸ್, ನಾನು ಯಾವಾಗಾರ ಒಂದು ಚಾರಿಟಿ ಮಾಡಿರ್ತೀನಿ ಅಂದ್ಕೊಳ್ಳಿ, ಯಾರಿಗಾರ ಕೊಟ್ಟಿದ್ರೆ ನನ್ನ ಕಷ್ಟ ಸಮಯದಲ್ಲಿ ಡಬಲ್ ಆಗಿ ಟ್ರಿಪ್ಪಲ್ ಆಗಿ ನನಗೆ ಬಂದು ಸೇರುತ್ತೆ. ಅದು ಹೇಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ನಿಮ್ಮ ಹತ್ರ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನನಗೆ ಒಂದು ಸಲ ಅಂದರೆ ಮನಿದು ಅಂದರೆ ಎಲ್ಲ ಪರ್ಸಲ್ಲೂ ದುಡ್ಡು ಖಾಲಿ ಆಗಿಬಿಟ್ಟಿತ್ತು. ಅಂದರೆ ಒಂದು 2 years ಬ್ಯಾಕ್ ನಾನು ಹೇಳೋದು. ಸೊ ಅವಾಗ ಏನಾಗಿತ್ತು ಅಂದರೆ ಎಲ್ಲ ಪರ್ಸಲ್ಲೂ ದುಡ್ಡು ಖಾಲಿಯಾಗಿತ್ತು. ಸೊ ನನಗೆ ಏನಪ್ಪ ಮಾಡೋದು, ಸಡನ್ನಾಗಿ ಏನಕ್ಕೂ ಬೇಕಿತ್ತು ನನಗೆ, ಓಕೆನಾ. ಸೊ ನಾನು ಹುಡುಕ್ಬೇಕಾದ್ರೆ ಒಂದು ಪರ್ಸಲ್ಲಿ ಫ್ರೆಂಡ್ಸ್, ನೀವು ಬಿಲೀವ್ ಮಾಡೋಕ್ಕಲ್ಲ, ಅದರಲ್ಲಿ ಸಿಕ್ತು ನನಗೆ 2,000 ರೂಪಾಯಿವರೆಗೂ ಅಮೌಂಟ್ ಸಿಕ್ತು. ನನಗೆ ಗೊತ್ತಿಲ್ಲ ನಾನು ಯಾವಾಗ ಇಟ್ಟಿದ್ದೆ ಅಂತ. ಸೊ ನಾನು ನಿಮಗೆ ಅದನ್ನೇ ನಂದು ವೀಡಿಯೋಸಲ್ಲಿ ಹೇಳಿದ್ದೀನಿ. ರಾಘವೇಂದ್ರ ಟೆಂಪಲ್ಗೆ ಹೋಗ್ಬಿಟ್ಟು ಎಲ್ಲರೂ ಮಾಡಿಬೇಕಾದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇದು. ನಾನು ಫಾಲೋ ಮಾಡ್ತಿರೋ ಮೆಥಡ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ಏನು ಮಾಡಿ ಅಂದರೆ ರಾಘವೇಂದ್ರ ಟೆಂಪಲ್ಗೆ ಹೋಗಿ, ಗುರುವಾರದ ದಿನ ಹೋಗಿ, ಯಾರು ಬೇಕಾದ್ರೂ ಮಾಡ್ಬೋದು, ಹುಡುಗಿರಾರ ಮಾಡ್ಬೋದು, ಹುಡುಗರಾರ ಮಾಡ್ಬೋದು, ಒಟ್ನಲ್ಲಿ ಭಕ್ತಿ ಇರಬೇಕಷ್ಟೇ. ನೀವೇನು ಮಾಡಿ ಅಂದರೆ ಗುರುವಾರದ ದಿನ ಹೋಗ್ಬಿಟ್ಟು ಅಕ್ಷತೆ ಕಾಳು ಅವ್ರು ಕೊಡ್ತಾರಲ್ಲ, ಅದರಲ್ಲಿ ನಿಮಗೆ ಇಷ್ಟವಾದವ್ರ ಹತ್ರ, ನಾನು ನಮ್ಮಮ್ಮ ಹತ್ರ ಇಸ್ಕೊಂಡೆ ಆಯಿತಾ. ಬಿಕಾಸ್ ಯಾಕೆ ಅಂದರೆ ಯಾವುದೇ ಒಂದು ಕಲ್ಮಶ ಇಲ್ಲದೆ, ಅಂದರೆ ಮನಸ್ಸು ಪ್ಯೂರ್ ಆಗಿ ಕೊಟ್ಟಾಗ ಅವಾಗ ನಮಗೆ ಅದು ದೇವ್ರದ್ದು ಒಂದು ಕೃಪೆ ಒಲಿಯುತ್ತೆ. ಸೊ ಅದಕ್ಕೆ ನಾನು ನಮ್ಮಮ್ಮ ಹತ್ರ ಇಸ್ಕೊಂಡೆ. ಸೊ 101 ರೂಪಾಯಿ ಇಸ್ಕೊಂಡು ಅದರಲ್ಲಿ ಅಕ್ಕಿ ಕಾಳಲ್ಲಿ ಹಾಕಿ ಒಂದು ಪರ್ಸಲ್ಲಿ ಎತ್ತಿಟ್ಬಿಟ್ಟಿದ್ದೆ ಫ್ರೆಂಡ್ಸ್. ಆ ಪರ್ಸಲ್ಲಿ ಯಾವುದೇ ಥರ ದುಡ್ಡು ಇಟ್ಟಿರಲಿಲ್ಲ ನಾನು, ಓಕೆನಾ. ಸೊ ನನಗೆ ಗೊತ್ತಿಲ್ಲ ಯಾವಾಗ ಅದು 2,000 ರೂಪಾಯಿ ಅದರಲ್ಲಿ ಬಂದು ಸೇರ್ಕೋತು ಅಂತ. ಯಾವಾಗಲೂ ಇಟ್ಟು ನನಗೆ ಗೊತ್ತಿಲ್ಲ ಅದು ಹೆಂಗೆ ಸೇರ್ಕೊಂಡಿತ್ತು ಆ ಪರ್ಸಲ್ಲಿ ಅಂತ. ಎಲ್ಲ ಪರ್ಸಲ್ಲೂ ದುಡ್ಡು ಖಾಲಿಯಾಗಿತ್ತು, ಆ ಒಂದು ಪರ್ಸಲ್ಲಿ ಮಾತ್ರ ದುಡ್ಡು ಇವಾಗ್ಲೂ ಇರುತ್ತೆ ಫ್ರೆಂಡ್ಸ್, ಯಾವಾಗಲೂ ಇರುತ್ತೆ ನನ್ನ ಹತ್ರ. ಸೊ ನಾನು ಬರೀ ನಂದು ಹ್ಯಾಂಡ್ ಬ್ಯಾಗ್ಸ್ದು ಕಲೆಕ್ಷನ್ ಅಂತ ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ತೋರಿಸ್ತೀನಿ ಆ ಪರ್ಸಲ್ಲಿ ನಂದು ದುಡ್ಡು. ಅಂದರೆ ರಾಘವೇಂದ್ರ ತೀರ್ಥ ಅಕ್ಕಿ ಕಾಳು ಹಾಕಿ ನಮ್ಮಮ್ಮ ಕೊಟ್ಟಿರೋವಂಥ ಒಂದು ನೋಟನ್ನು ಇಟ್ಟಿದ್ದೀನಿ. ನಾನು ನಿಮ್ಮ ಹತ್ರ ತೋರಿಸ್ತೀನಿ ಬೇಕಾದ್ರೆ ಅದನ್ನು. ಸೊ ಆ ಥರ ಫ್ರೆಂಡ್ಸ್, ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಯಾರ್ಯಾರ ಹೊಸೊಬ್ರು ಇರ್ತೀರ ಅಲ್ವಾ, ಹೊಸ್ದಾಗಿ ನನ್ನ ವಿಡಿಯೋ ನೋಡೋರಿಗೆ ಅದೆಲ್ಲ ಹೋಗಿ ಚೆಕ್ ಮಾಡಿ ನೋಡೋಕ್ಕೆ ಆಗಲ್ಲ ಅಲ್ವಾ. ಸೊ ಅವ್ರಿಗೋಸ್ಕರ ನಾನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಆ ಥರ ಫ್ರೆಂಡ್ಸ್, ನೀವು ಯಾವಾಗ ಚಾರಿಟಿ ಮಾಡ್ತೀರಾ ಆವಾಗ ಡಬ್ಬಲ್ ದುಡ್ಡು ಆ ಭಗವಂತ ನಿಮಗೆ ಕೊಡ್ತಾ ಹೋಗ್ತಾರೆ. ಭಗವಂತ ಅಂದರೆ ಏನು, ಯೂನಿವರ್ಸೇ ಇದಲ್ವಾ. ಸೊ ಇದೆಲ್ಲ ಮ್ಯಾನಿಫೆಸ್ಟ್ ಅಂದರೆ ಇದೆಲ್ಲ ಏನು ಗೊತ್ತಾ, ಇಂಗ್ಲೀಷ್ ಟೆಕ್ನಾಲಜಿ ಇವೆಲ್ಲ. ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಾವೇನು ಪುರಾತನ ಅಂದರೆ ಸನಾತನ ಕಾಲದಿಂದಲೂ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇರೋದು, ಇವಾಗೆಲ್ಲ ವೆಸ್ಟರ್ನ್ ಕಲ್ಚರ್ ಆಗಿ ಮ್ಯಾನಿಫೆಸ್ಟ್ ಅಂತ ಮಾಡಿರೋದಷ್ಟೇ. ಬಟ್ ಇದು ಹಿಂದಿನ ಇದರಿಂದನೂ ಇತ್ತು ಇದು, ಓಕೆನಾ. ಸೊ ಆ ಥರ ಫ್ರೆಂಡ್ಸ್, ಯಾವಾಗ ನೀವು ಔಟ್ ಗೋಯಿಂಗ್ ಆಗುತ್ತೋ ಆವಾಗಲೇ ನಿಮಗೆ ಇನ್ಕಮಿಂಗ್ ಬರೋದು.
ನೀವು ಯಾವಾಗ ಕೊಡ್ತೀರೋ ಅವಾಗ ಮಾತ್ರ ನೀವು ರಿಸೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಒಂದು ಸಲ ಚಾಮುಂಡಿ ಬೆಟ್ಟ ಟೆಂಪಲಲ್ಲಿ ಮೈಸೂರಿಗೆ ಹೋಗಿದ್ದೆ ನಾನು ನಮ್ಮಮ್ಮ ಜೊತೆ ಟೆಂಪಲ್ಗೆ. ಸೊ ಅವಾಗ ಅಲ್ಲಿ ಮಂಗಳಮುಖಿಯರು ಅಂತಾರೆ ನೋಡಿ, ಅವ್ರು ಬಂದು ದುಡ್ಡನ್ನ ಕೇಳಿದ್ರು. ಸೊ ನಾವು ಕೊಟ್ವಿ ಅವ್ರಿಗೆ. ಆಮೇಲೆ ಅವ್ರು ಏನು ಮಾಡೋರು ಅಂದರೆ, ನಿಮ್ಮ ಹತ್ರ ಒಂದು 500 ರುಪೀಸೋ ಇಲ್ಲ 100 ರುಪೀಸೋ ಇದ್ದರೆ ಕೊಡಿ, ನಾನು ಬ್ಲೆಸ್ ಮಾಡಿಕೊಡ್ತೀನಿ ಅಂದರು. ಸೊ ಅದನ್ನು ಬ್ಲೆಸ್ ಮಾಡಿ ಕೊಟ್ಟಾಗಿಂದ ಒಂದು ಪರ್ಸಲ್ ಹಾಕಿರೋದು, ಆ ಪರ್ಸಲ್ಲೂ ಅಷ್ಟೇ ದುಡ್ಡು ಚೆನ್ನಾಗಿ ಸೇರ್ತಾ ಇದೆ, ಖರ್ಚಾಗಕ್ಕಾಗ್ತಾ ಇಲ್ಲ. ಅವರು ಹೇಳಿಬಿಟ್ಟೆ ಕೊಟ್ಟಿದ್ರು, ಚೆನ್ನಾಗಿ ನಿಂದು ನಡೀಲಮ್ಮ, ಅಂದರೆ ನೀವೇನು ಅಂದ್ಕೊಂಡಿರ್ತೀರೋ ಡ್ರೀಮ್ ಫುಲ್ಫಿಲ್ ಆಗಲಿ ಅಂತ. ಸೊ ಆ ಥರ ಫ್ರೆಂಡ್ಸ್, ಅವ್ರ ಹತ್ರನೂ ನೀವು ನಿಮಗೆ ಸಾಧ್ಯ ಆದರೆ ಅವ್ರ ಹತ್ರನೂ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ, ಆ ದುಡ್ಡನ್ನು ಹಂಗೆ ಸೇವ್ ಮಾಡಿ ನೀವು. ಸೊ ನಾನು ನಿಮ್ಗೇನು ಅಂದರೆ ದುಡ್ಡು ಇನ್ಕ್ರೀಸ್ ಆಗೋ ಮೆಥಡ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಆ ಥರ ಫ್ರೆಂಡ್ಸ್, ಔಟ್ ಗೋಯಿಂಗ್ ಇದ್ದರೆ ಮಾತ್ರ ನಿಮಗೆ ಇನ್ಕಮಿಂಗ್ ಬರೋದಕ್ಕೆ ಸಾಧ್ಯ ಆಗುತ್ತೆ, ಓಕೆನಾ. ಸೊ ಫಸ್ಟ್ನೇದೇನು ಅಂದರೆ, ನೀವೊಂದು ವಿಷನ್ ಬೋರ್ಡ್ ಮಾಡಿಕೊಂಡು ನಿಮಗೆ ಏನು ಡ್ರೀಮ್ ಇರುತ್ತೋ ಅದೆಲ್ಲ ಬರೆದ್ಬಿಡಿ, ನಿಮ್ಮ ಒಂದು ಗುರಿದು. ಅದಾದಮೇಲೆ ಅದನ್ನು ಫುಲ್ ಓದಿ. ಯಾವಾಗ ಓದಬೇಕು ಅಂದರೆ, ನಾನು ಹೇಳಿದ್ನಲ್ಲ 11 ಮಾರ್ನಿಂಗು ಮತ್ತು ಸಾಯಂಕಾಲ ಗೋಧೂಳಿ ಟೈಮಲ್ಲಿ ಒಂದು ಸಲ ಮಾಡಿ, ಮತ್ತು ರಾತ್ರಿ. ಸೊ 21 ಆ ಥರ ಒಂದು 21 ಡೇಸ್ ಮಾಡಿ ಫ್ರೆಂಡ್ಸ್, ಆ ಥರ ಮಾಡಿ. ಸೊ ಅವಾಗ ನಿಮ್ಮ ಒಂದು ಏನು ವಿಶ್ ಇರುತ್ತೆ ಅದು ಫುಲ್ಫಿಲ್ ಆಗೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಯಾಕೆ ಅಂದರೆ, ನೀವು ಬರೆದ್ಬಿಟ್ಟು ಅದನ್ನು ವಿಷನ್ನು ಕಣ್ಮುಂದೆ ಹಿಂಗೆ ಇಟ್ಕೊಂಡು ನೋಡ್ತೀರಾ ಅಂದ್ಕೊಳ್ಳಿ. ಸೊ ಅದು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಸೇರ್ಕೋತಾ ಇರುತ್ತೆ ಅದು. ಸೊ ಸೆಕೆಂಡ್ನೇದೇನು ಅಂದರೆ, ನೀವು ಚಾರಿಟಿ ಮಾಡಬೇಕು. ಯಾವಾಗ ನೀವು ಕೊಡ್ತೀರಾ ಆವಾಗ ಮಾತ್ರ ನೀವು ರಿಸೀವ್ ಮಾಡೋದಕ್ಕೆ ಸಾಧ್ಯ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ನನಗೆ ಇನ್ನೂ ಒಂದು ನೀವು ಹೆಲ್ಪ್ ಮಾಡಬೇಕೇನು ಅಂದರೆ, ನಾನು ಜಿವಿಲ್ರಿ ವ್ಲಾಗ್ ಜೊತೆ ಇದನ್ನು ಸೇರಿಸ್ಲಾ ಅಥವಾ ಸಪ್ರೇಟಾಗಿ ಜಿವಿಲ್ರಿ ವ್ಲಾಗ್ನೇ ಬೇರೆ ಹಾಕ್ಲಾ ಮತ್ತು ಇದನ್ನೇ ಬೇರೆ ಹಾಕ್ಲಾ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಬಿಕಾಸ್ ನಾನು 2 ಮಿಕ್ಸ್ ಮಾಡಿ ಹಾಕಿದಾಗ ಫ್ರೆಂಡ್ಸ್ ರೀಚ್ ನಂಗೆ ಅಷ್ಟೊಂದು ಸಿಗ್ತಾ ಇಲ್ಲ ಯೂಟ್ಯೂಬಲ್ಲಿ. ಸೊ ನನಗೆ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ, ನಾನು ಏನು ಮಾಡೋದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಕೆಲವ್ರಿಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಜಿವಿಲ್ರಿ ಬಗ್ಗೆ ಇಷ್ಟ ಇರುತ್ತೆ. ಸೊ ನನಗೇನು ಮಾಡಬೇಕು ಅಂತ ತೋಚ್ತಿಲ್ಲ. ಸೊ ನೀವು ಹೇಳಿದ್ರೆ ನಾನು ಅದೇ ಥರ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಜಿವಿಲ್ರಿ ವ್ಲಾಗ್ ಜೊತೆ ಇದನ್ನು ಹಾಕ್ಲಾ ಅಥವಾ ಇದನ್ನೇ ಸಪ್ರೇಟ್ ಮಾಡಲಾ ಅನ್ನೋದು ನನಗೆ ಜಾಸ್ತಿ ಯಾರು ಕಮೆಂಟ್ಸ್ ಮಾಡ್ತಾರೋ ಅದನ್ನು ನೋಡಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರಿಗಾರು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.